ಕೋಪ ಬರ್ತೈತೆ ಆಚೆ ಬರೋಕ್ಕೆ ರೀಸನ್ ಬೇಕಾಗಿತ್ತು. ಸೊ ಹಾಲು ತೊಗೊಂಡೋಗು ಅಂತ ಬಂದಿದ್ದೀನಿ. ಹ್ಯಾಂಡ್ ಲಾಕ್ ಹಾಕ್ಬೇಕು ತಾನೆ, ಗಾಡಿ ನಂಗೆ ಬಿಡ್ತಾರೇನೋ, ಗಾಡಿ ಎಲ್ಲ ಬಿಟ್ಬಿಡೋ ಅಂತ ನೋಡಿ ಫೋನ್ ಹಾಕ್ಕೊಂಡು ಏನು ಹೇಳ್ತವನೆ. ಗಾಡಿ ನನ್ನ ಮೇಲೆ ಬಿಡ್ತವಂಗ. ಯಾರು ನಮ್ಮ ತಾಯಿ ಅಣ್ಣ? ನಂಗೇನು ನಾನೇನು ಪ್ರ್ಯಾಂಕೇ ಮಾಡ್ತಿಲ್ಲ. ಅಕ್ಕೋ ವೀಡಿಯೋನ ಸ್ಟಾರ್ಟ್ ಮಾಡಿಲ್ಲ ಅಕ್ಕೋ, ಹಂಗೆ ಮಾತಾಡ್ತಾ ಇದ್ದೀನಿ ನಾನು. ಗೈಸ್ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬಟ್ ರೆಕಾರ್ಡ್ ಆನ್ ಮಾಡಿಲ್ಲ. ಸೊ ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಹಾಯ್ ಗೈಸ್ ಗುಂಡ ಹಾಯ್ ಗೈಸ್ ಅಂತೆ. ಸೊ ಇಲ್ಲಿ ನೋಡ್ರಿ ಏನಿದೆ ಸರ್, ಹಾಂ ಋತು, ಇದು ರುಕ್ಮಿಣಿ, ಇದು ಇವನಲ್ಲ ಇವನು. ಅಯ್ಯಪ್ಪ ಇದಕ್ಕೂ ನಂಗೆ ಇದು ಬರುತ್ತಕ್ಕ. ಆಮೇಲೆ ಇಲ್ಲ ನಮ್ಮ ಗುಂಡ ನಮ್ಮ ಗುಂಡ ಇವನು ಅಳ್ಬೇಡ ಗುಂಡ ನಮ್ಮ ಗುಂಡ ಮಮ್ಮು ತಗೊಡೋದಕ್ಕೆ ಮಮ್ಮು ತಗೊಂಡು ಹಾಲು ತರಕ್ಕೆ ಹೋಗೋಣ. ಇದಕ್ಕೆ ಹಾಕೋಣ ನಿಂಗೆ ಹೊಡೆಯೋದ್ಲೇ, ಇದಕ್ಕೆ ನಿನಗೆ ಹೊಡೆಯೋದು ನಾನು. ಗೈಸ್ ಇವನಿಗೆ ಹೊಡಿಬಾರ್ದು ಅನ್ಕೊತೀನಿ. ಇವ್ನು ಮಾಡೋ ಟ್ವೀಟಾಗೆ ಎತ್ತಿ ಕುಕ್ಬಿಡೋಣ ಅನಿಸುತ್ತೆ. ನೋಡು ಅದು ನೋಡು, ಇದು ಬರೋದೇ ಇಲ್ಲ ನನ್ನ ಹತ್ರ. ಬೈಲಿ ನಾನೇನು ಮಾಡಲ್ಲ ಬಾಮ್ಮ. ಹಾಂ ಇವನು ಅವನಲ್ಲ, ಇವನು ಕೂಡ ಇದು ನಂದು ಬಿಡೋ. ಬಿಸಾಕ್ಲಿ ಅವನು. ಸೊ ಗೈಸ್ ನರಸಿಂಹ ಇಲ್ಲಿ ಕುಂತ್ಕೊಂಡವನೆ. ಏನ್ಲೇ ಸೊ ಏನು ಹಾಲು ತರ್ಬೇಕಕ್ಕ? ಬಂದೆ ಇಲ್ಲೇ ನರಸಿಂಹ ಬಂದೆ. ಸೊ ಗೈಸ್ ನಾನು ಮತ್ತು ನರಸಿಂಹ ಹಾಲು ತರಕ್ಕೆ ಹೋಗ್ತಾಯಿದ್ದೀನಿ. ಸೊ ನಾನು ಗೈಸ್ ಇಂಥ ಒಳ್ಳೆ ಕ್ರೇಜ್ ನರಸಿಂಹ ಪ್ರ್ಯಾಂಕ್ ಮಾಡೋ ಅಂದ್ಕೊಂಡಿದ್ದೀನಿ. ವಾವ್, ಏನು ಅಂದರೆ ಇವಾಗ ಹಾಲು ತರಕ್ಕೆ ಹೋಗ್ತಾಯಿದ್ದೀನಿ. ಕುಳ್ಳಣ್ಣನ ಗಾಡಿ ಎತ್ಕೊಂಡು ಹೋಗ್ತಾಯಿದ್ದೀನಿ ನಾನು. ಕುಳ್ಳಣ್ಣನ ಗಾಡಿ ಬೆಳಗ್ಗೆಲ್ಲ ಅವನ ಹತ್ರನೇ ಇತ್ತು. ಸೊ ಗಾಡಿ ಇಲ್ಲೇ ಬಿಟ್ಟು ಈ ಗಾಡಿನ ಎತ್ಕೊಂಡೋಗಿ ಎಲ್ಲಾದರೂ ಬಿಟ್ಟು ಬಂದುಬಿಡ್ತೀನಿ. ಓ ಕ್ರೇಜಿ ಅಂದ್ಕೊಳ್ಳಿ ಇವಾಗ ಮಾತ್ರ ವೀಡಿಯೋ ಗೊತ್ತಿಲ್ಲ ಅನಿಸುತ್ತೆ. ಎತ್ಕೊಂಡು ಹೋಗ್ಬಿಡ್ತೀನಿ ಗಾಡಿನ, ಎತ್ಕೊಂಡೋಗಿ ಬಂದುಬಿಡ್ತೀನಿ. ನೋಡುವ, ಹುಡುಕಿದ್ರೆ ಸರಿಯಾಗಿ ಹುಡುಕ್ಬೋದು ಅನಿಸುತ್ತೆ. ಇಲ್ಲೆಲ್ಲೂ ಕ್ಯಾಮ್ರಾನೂ ಇಲ್ಲ. ಎಲ್ಲಿದೆ ಹೋಗುವ, ಮಜಾ ಬರುತ್ತೆ ಅನ್ಕೊಂತೀನಿ ನನ್ನ ಪ್ರಕಾರ. ಇವಾಗ ರೀಸನ್ ಬರೋಕ್ಕೆ ಆಚೆ ಬರೋಕ್ಕೆ ರೀಸನ್ ಬೇಕಾಗಿತ್ತು. ಸೊ ಹಾಲು ತೊಗೊಂಡೋಗು ಅಂತ ಬಂದಿದ್ದೀನಿ. ಬ್ರೇಕೇ ಇಲ್ಲ, ಬ್ರೇಕೇ ಇಲ್ಲ. ರೀಸನ್ ಬೇಕಲ್ಲ ಆಚೆ ಬರೋಕ್ಕೆ. ಸೊ ಆಚೆ ಬರೋಕ್ಕೆ ರೀಸನ್ ಬೇಕಲ್ಲ. ಸೊ ಅದರಿಂದ ಹಾಲು ತೊಗೊಂಡು ಹೋಗಿ ಬಂದಿದ್ದೀನಿ. ಗಾಡಿ ಈ ರೋಡ, ಸೋನಕ್ಕ ಮನೆಗೆ ಹತ್ರ, ಈ ರೋಡೇ ಅನ್ಸುತ್ತೆ. ಸೊ ಗೈಸ್ ಈ ರೋಡಲ್ಲಿ ಹಾಕ್ಬಿಟ್ಟು ಅವ್ನು ಕಿತ್ತೋಗ್ತಾಯಿದ್ದೀನಿ ಗಾಡಿನ. ಎನಿವೆ ನೋಡೋಣ ಅವನು ಗೊತ್ತಾಗುತ್ತೋ ಇಲ್ಲೋ ಅಂತ. ನಿನ್ನೇನು ಕಂಡಿಡ್ದ್ಬಿಟ್ಟು ಅವನು. ಸೊ ಇವತ್ತು ಕಂಡಿಡ್ಬಿಟ್ಟು ಸಾಕು. ನಾನು ಇಲ್ಲಿ ಸೋನಕ್ಕ ಮನೆ ಐತೆ ಸೈಡ್ ಐತೆ, ನಮ್ಮ ಗಾಡಿ ಅಲ್ಲಿ ನಿಂತೈತೆ. ಇವಾಗ ಗಾಡಿ ಬೀಗ ಅವ್ನು ಎಲ್ಲಿಕ್ಕಿದ್ದೋ ಅಲ್ಲೇ ಇಕ್ಬೇಕು. ನಾನು ಸ್ವಲ್ಪ ಬೆಳಿಗ್ಗೆ ಆಚೆ ಹೋಗಿದ್ದೆ. ಸೊ ಅದರಿಂದ ನಾನು ಇನ್ನೊಂದೇನು ಅಂದರೆ ಗೈಸ್, ನಾನು ಎಲ್ಲರೂ ಆಚೆ ಹೋದಾಗ ನಾನು ಸ್ನಾನಗಿನ ಏನು ಮಾಡ್ಕೊಂಡು ಹೋಗಲ್ಲ, ಮುಖ ತೊಳ್ಕೊಂಡು ಹೋಗ್ತೀನಿ. ಏನಕ್ಕಂದರೆ ಫುಲ್ಲು ಬಿಸಿಲಿರುತ್ತಲ್ಲ ಗೈಸ್, ಅದರಿಂದ ಮತ್ತೆ ಸ್ವೆಟ್ಟಾಗಿ ಹೋಗ್ತೀನಿ, ಧೂಳು. ಆ್ಯಂಡ್ ಇದು ಕವರ್ ಅಪ್ ಆಗೋಕ್ಕೆ ಇದೊಂದು ತೊಗೊಂಡೆ, ಆ್ಯಂಡ್ ಮಾಸ್ಕೊಂಡು ತೊಗೊಂಡಿದ್ದೀನಿ. ಎನಿವೆ ಹಾಲು ತಂದಿದ್ದೀನಿ ಸೋನಕ್ಕಂಗೆ. ಏನ್ಲೇ ಮುಸ್ಕಾನ್, ನಿಂಗೇನು ಹೇಳಿದೆ ಮುಸ್ಕಾನ್? ನಾನು ಏನು ಹೇಳಿದೆ? ಗ್ಯಾಪುಸ್ಕೋ ಏನು ಹೇಳಿದೆ ನಾನು? ಜ್ಯೂಸ್ ಕೊಡು, ಹಾಕ್ಕೊಡು ಅಂದೆ ನಿಮಗೆ. ಚಪಾತಿನ ಒಂದು ಸರಿ ಹಾಕ್ಕೊಡು. ಏನ್ಲೇ ನರಸಿಂಹ, ನರಸಿಂಹ ಎಲ್ಲಿಗೆ ಹೋಗ್ಬೇಕಂತ? ಎಲ್ಲಿಗೆ? ಎಲ್ಲ ವಿಜಯನಗರ್ಗೆ ಹೋಗ್ಬೇಕಂತೆ. ಸೊ ಫ್ಯೂಲ್ ಅವನೇ ಹಾಕ್ಸ್ತಾನೆ. ಹಾಂ ಹಾಕ್ಸ್ತೀಯಾ? ಕ್ಯಾಮ್ರಾ ನೋಡ್ಕೊಂಡು ಹೇಳು. ಹ್ಞೂ ಹಾಕ್ಸ್ತಾನೆ. ಸೋನಕ್ಕ ಚಪಾತಿ ಮಾಡಿಕೊಟ್ಟಿಲ್ಲ, ಮಿಕ್ಕಿದ್ದು ಕೊಟ್ಟೈತೆ. ಇಲ್ಲ ಗೈಸ್ ಮಾಡ್ತೈತೆ, ಇದು ಮಿಕ್ಕಿದ್ದು ಇನ್ನೂ ಬೇಕು ಅಂದರೆ ಅದಕ್ಕೆ ಮಾಡಿಕೊಡ್ತೈತೆ. ಆಯ್ ಋತು ಆಯ್ ಮಾಡಿ, ನೀನು ಆಯ್ ಮಾಡು ಒಂದ್ಸಲಿ, ನಿನ್ನ ಬಿಡಲ್ಲ ನಾನು. ಯಾರ್ಯಾರೋ ಭಯ ಬೀಳ್ತಾರ, ನನ್ನ ಮಗ ಭಯ ಬೀಳಲ್ಲ ಅಕ್ಕ. ಓಯ್ ಆವಾಜ್ ನೋಡಿದ್ರ ಗೈಸ್, ಕೇಳಿಸ್ತಾ? ಓಯ್ ಅಂತೆ. ಓಯ್ ಬರ ಇಲ್ಲಿ. ಗೈಸ್ ನಾನು ಮತ್ತು
ಅವನ ಹೆಸ್ರು ಹಾಂ ನರಸಿಂಹ ಇಬ್ಬರು ಹೋಗ್ತಾ ಇದ್ದೀರಿ. ನೋಡು ಫೋನ್ ನೋಡಕ್ಕ ಹೆಂಗೈತೆ ನೋಡಕ್ಕ ಫೋನು. ಗಾಡಿ ಎತ್ಕೊಳ್ಳೋ, ಬೀಗ ಎತ್ಕೊಳ್ಳೋ ಹಂಗೆ. ಸೊ ಹೋಗ್ತಾ ಇದ್ದೀರಿ ಆ್ಯಂಡ್ ಬನ್ನಿ. ಇದ್ರಲ್ಲಿ ಕ್ಯಾಮ್ರಾ ಹೆಂಗೆ ಬರುತ್ತೆ ನೋಡಬೇಕಲ್ಲ. ಸೊ ಇದ್ರಲ್ಲಿ ಕ್ಯಾಮ್ರಾ ನೋಡಿ ಸರಿ ಇತ್ತು. ಚೆನ್ನಾಗಿ ಬರೋಕತ್ತೆ ಇಲ್ಲೇ. ಸೊ ಗೈಸ್ ಬನ್ನಿ ಹೋಗುವ. ಆ್ಯಂಡ್ ಇವಾಗ ಎಲ್ಲಿಗೆ? ಮನೆ 10 ಕಿಲೋಮೀಟ್ರನಾ ಇಲ್ಲಿಗೆ? ಏನು ಬೇಗ ಎತ್ಕೊಳ್ಳಲ್ಲ, ಹೋಗ್ಬೇಕಲೇ. ಹಾಂ ಏನು ಇರ್ಲಿಕ್ಕಿದ್ದೆ? ಏನು ಇರ್ಲಿಕ್ಕಿದ್ದೆ ಲೇ? ನನ್ನ ಅಂಗಡಿಲಿ ಹೋಗಿ ಅಲ್ಲಿ ತಂದಿದ್ದವಲ್ಲೇ, ನಾನು ನೋಡೇ ಇಲ್ಲ ಕಣೋ ಗಾಡಿನ. ನೀನು ತಂದಿದ್ದೆ ಇಲ್ಲೋ ಅಂತ ಸುಳ್ಳು ಹೇಳ್ಬೇಡ ನೀವು. ಅಮ್ಮ ತಮಾಷೆ ಹೇಳ್ಬೇಡ. ಸೋನಕ್ಕ ಸೋನಕ್ಕ ಮಾಡ್ತಾನೋ ನಿಜ ಹೇಳ್ತಾನೋ ಗೊತ್ತಿಲ್ಲ, ಸುಳ್ಳು ಹೇಳ್ತಾವ ಅನ್ಸುತ್ತೆ ನನ್ನ ಪ್ರಕಾರ. ಗಾಡಿ ಎಲ್ಲ ಬಿಟ್ಬಿಡೋ ಅಂತ ನೋಡಿ ಸೋನಕ್ ಬಂದು. ಹಾಂ ಇವನೇನೋ ನೆನ್ನೆ ಒಂದಿನ ಮಾಡಿದ್ದಕ್ಕೆ ಇದು ಪ್ರ್ಯಾಂಕ್ ಅಂದ್ಕೊಂಡಿದ್ದೀನೋ ನೀನು? ಲೋಫರ್ ಪ್ರ್ಯಾಂಕ್ ಅಂದ್ಕೊಂಡಿದ್ದೀನೋ ನೀನು? ನೀನು ಯಾವಾಗ ಪ್ರ್ಯಾಂಕ್ ಇನ್ನೇನು ಹೇಳಿದ ನಾನು ಪ್ರ್ಯಾಂಕಲ್ಲ ಏನಕ್ಕೆ ಅಂತ. ಸುಳ್ಳು ಹೇಳ್ತಾವ ಅನ್ಸುತ್ತೆ ನಮ್ಮ ಪ್ರಕಾರ. ತಮಾಷೆ ಮಾಡ್ತಾವ ಇವನೇನೆ. ಕುಡೋಣ ತೊಗೊಂಡೋಗಿಲ್ಲ ಇವನೇನು ಹೇಳ್ತಾವನೆ? ಗಾಡಿ ನನ್ನ ಮೇಲೆ ಬಿಡ್ತವಂಕ. ಯಾರು? ನಮ್ಮ ತಾಯಿ ಅಣ್ಣ. ನನಗೇನು ನಾನೇನು ಪ್ರ್ಯಾಂಕೇ ಮಾಡ್ತಿಲ್ಲ ನಿನಗೆ. ಒಂದು ಸುಳ್ಳು ಏನು ಹೇಳ್ತಾವ ನೋಡು. ಏ ನಿಜ ನಿಜ, ನಾನೇನು ನಾಟಕ ಮಾಡ್ತಿಲ್ಲಕ್ಕೋ, ನಿಜ. ನನಗೂ ಹಾಕಿಲ್ಲ. ಹ್ಯಾಂಡ್ಲಾಕ್ ಹಾಕ್ಬೇಕು. ನಾನು ಗಾಡಿ ನಂಗೆ ಬಿಡ್ತಾರೇನೋ? ಬೈ ಸೈಡ್ ಹೋಗೋಣ ಗೈಸ್. ಹಾಂ ನಂದ. ಸೊ ಗೈಸ್ ಗಾಡಿ ಎಲ್ಲೋ ಇಟ್ಬಿಟ್ಟವನೆ. ಬರ್ಬೇಕಾ ನಾನು? ನರಸಿಂಹ ಡಿಕ್ಕಿ ಓಪನ್ ಮಾಡು ಮಗ. ನೀನು ನಾಟಕ ಮಾಡ್ತಿಲ್ಲ ತಾನೆ? ಸುಳ್ಳು ಹೇಳ್ತಾ ಇದೆಯಾ? ಇಲ್ಲೆಲ್ಲೂ ಕ್ಯಾಮ್ರಾನು ಇಲ್ಲ ಕಣ. ಇಲ್ಲೆಲ್ಲೂ ಕ್ಯಾಮ್ರಾನು ಇಲ್ಲ. ಎಲ್ಲೈತೆ? ಇಲ್ಲಿಕ್ಕಿಲ್ಲ ನೀನು. ಅಲ್ಲ ಕಣೋ, ಇಲ್ಲಿ ಏನು ಹ್ಯಾಂಡ್ಲಾಗ್ ಆಗ್ತಾನೆ ಇಕ್ಬೇಕು ನೀನು. ನರಸಿಂಹ ಫೈನಲಿ ಪ್ರ್ಯಾಂಕ್ ಆಗೋಕೆ ಹೋಗಿಲ್ಲ ಅವನು. ಏನಕ್ಕಂದರೆ ಫೋನ್ ಇಸ್ಕೊಂಡು ಚೆಕ್ ಮಾಡಿಬಿಟ್ಟ. ನಂದು ವೀಡಿಯೋ ಡಿಲೀಟ್ ಮಾಡಬೇಕಾಗಿತ್ತು. ಕೋಪ ಬರ್ತೈತೆ ಗೈಸ್. ಏನಾಯ್ತು ಗೊತ್ತಾ? ಇಲ್ಲಿ ಗಂಟೆ ಹುಡ್ಕೊಂಬಂದ. ಮನೆಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಹುಡ್ಕೊಂಬಂದ ಗಾಡಿನ. ಬಂದುಬಿಟ್ಟು ನೀನು ಫೋನ್ ಕೊಡು ಅಂದ. ಕೊಟ್ಟೆ. ನೋಡಿದ್ರೆ ಗ್ಯಾಲರಿ ಓಪನ್ ಮಾಡಿ ಚೆಕ್ ಮಾಡಿಬಿಟ್ಟ ಗೈಸ್. ನಾನು ಡಿಲೀಟು ಮಾಡಿಲ್ಲ ಅದನ್ನು. ಅವ್ನು ಮತ್ತೆ ಹಂಗಾದ್ರೆ ಒಂದು ಫೋನ್ ಅವ್ನ ಕೈಯಲ್ಲಿ ಫೋನ್ ಕಿತ್ಕೊಂಡು ಡಿಲೀಟ್ ಮಾಡಿದೆ. ನಾನೇನು ಮಾಡಿದೆ, ಯಾವುದೋ ಡಿಲೀಟ್ ಮಾಡೋಕೆ ಹೋಗಿ ಯಾವುದೋ ಡಿಲೀಟ್ ಮಾಡಿಬಿಟ್ಟೆ. ಸೊ ಅದರಿಂದ ಗೊತ್ತಾಗ್ಬಿಡ್ತು ಗೈಸ್. ಏನ್ಲೇ ಪ್ರ್ಯಾಂಕ್ ಆಗಿಲ್ಲ ಏನ್ಲೇ? ಭಯ ಬಿದ್ದ ಇಲ್ಲ? ಹಾಂ ಗಾಬರಿ ಆಗಿಲ್ಲ ನಿಂಗೆ? ಲೇ ಗಾಯ್ಸ್ ಒಂದು ಸೆಕೆಂಡ್ ಗಾಬರಿ ಆದೆ ನೀನು. ಸುಳ್ಳು ಹೇಳ್ಬೇಡ. ಒಂದು ಸೆಕೆಂಡ್ ಗಾಬರಿ ಆದೆ ನೀನು. ಗಾಬರಿ ಆಗಿದ್ರೆ ನಾ ಅಲ್ಲಿ ಹುಡುಕ್ತಿದ್ದೆ. ನೀನು ಹುಡುಕ್ಬಿಟ್ಟೆ ಗೈಸ್. ಹುಡ್ಕೊಂಡೆ ಇಲ್ಲಿ ಗಂಟ ಕರ್ಕೊಂಬಂದಿದ್ದವನು. ಒಂದು ಸೆಕೆಂಡ್ ಗಾಬರಿ ಆದ. ಗಾಡಿ ಅಲ್ಲಿ ಇಷ್ಟು ದೂರ ಎಲ್ಲಿ ನಡ್ಕೊಂಡು ಬರ್ತೀಯ ನೀನು? ನೀವೇ ಪ್ರ್ಯಾಂಕ್ ಮಾಡ್ಬೇಕು. ಎಂತ ಪ್ರ್ಯಾಂಕ್ ಮಾಡ್ಬೇಕು ಗೊತ್ತಾ? ಹಾಂ ನಡಿ ವಿದ್ಯಾರಣ್ಯಪುರಕ್ಕೆ ಹೋಗ್ಬೇಕು. ಹಂಗೆ ತಿರ್ಸ್ಕೊ. ಹಾಂ
ಸೊ ಗೈಸ್ ಒಂಚೂರು ವಿದ್ಯಾರಣ್ಯಪುರಕ್ಕೆ ಹೋಗ್ಬೇಕು ನಾನು. ಸೊ ನಿಮಗೆ ಹೋಯ್ತಾ ಇರ್ತೀನಿ ನಾನು, ಬನ್ನಿ ಗೈಸ್. ನಾನು ಫೈನಲಿ ಅಲ್ಲಿ ಪೋಸ್ಟ್ ಆಫೀಸ್ಗೆ ಹೋಗಿದ್ರೆ ಅಲ್ಲಿಂದ ಡೈರೆಕ್ಟ್ ಇಲ್ಲಿ ಹೇರ್ ಕಟ್ ಮಾಡ್ಸೋಣ ಅಂತ ಬಂದಿದ್ದೀನಿ. ನಾನು ಮಾಡಿಸ್ಬೇಡ್ದು ಅಂದ್ಕೊಂಡಿದ್ದೆ. ಈ ಬಿಸಿಲಿಗೆ ಇರೋಕ್ಕಾಗ್ತಿಲ್ಲ ಗೈಸ್. ಒಂಥರ ತಲೆ ಫುಲ್ಲು ಕಟ್ತಾ ಫೀಲ್ ಆಗ್ತಿದೆ. ಅದಕ್ಕೆ ನಾನು ಸ್ವಲ್ಪ ಶಾರ್ಟ್ ಹೊಡ್ಸಿಲ್ಲ ಅಂದ್ಕೊಂಡು ಕ್ಲೋಸ್ ಅಪ್ಲೋಡ್ ಮಾಡಿದ್ದೆ ನಾಳೆ ಅಂದ್ಕೊಳ್ರಿ. ಅದು ಓಪನ್ ಇದೆ ಗೈಸ್. ಇಲ್ಲಿ ನನಗೆ ಹೇರ್ ಕಟ್ ಮಾಡೋರು ಬಿಸಿ ಅಂತೆ, ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದರಿಂದ ನನಗೆ ಬೇರೆಯವ್ರು ಮಾಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಲ್ಲ ಗೈಸ್. ಹೇರ್ ಕಟ್ ಆಳ್ಗಿಲ್ ಮಾಡಿಬಿಡ್ತಾರಂತ ಭಯ. ಸೊ ಅದರಿಂದ ಏನು ಮಾಡೋದು, ಮಾಡಿಸ್ಲೋ ಬೇಡ ಅನ್ಸುತ್ತೆ. ಏನೋ ಮಾಡೋದು ಬಿಡಿ ಗೈಸ್, ನೆಕ್ಸ್ಟ್ ಯಾವಾಗಲೂ ನೋಡೋಣ. ಸುಮ್ಮನೆ ಅರ್ಜೆಂಟ್ ನನಗೂ ಏನು ಅರ್ಜೆಂಟ್ ಇಲ್ಲ. ಸುಮ್ಮನೆ ಯಾರ ಕೈಲೋ ಕೊಟ್ಟು ಆಳ್ಗಿಲ್ ಮಾಡಿಬಿಟ್ರೆ ಆಮೇಲೆ ಕಷ್ಟ. ಅದಕ್ಕೇ ಸಾಯಂಕಾಲ ಫೋನ್ ಹಾಕ್ತೀನಿ, ಫ್ರೀ ಆಗಿರ್ತೀನಿ, ಸಾಯಂಕಾಲ ಫೋನ್ ಹಾಕ್ತೀನಿ ಅಂತವ್ರೆ. ಸಾಯಂಕಾಲ ಬಂದು ಮಾಡಿಸುವ ಗೈಸ್. ನಾನು ಫೈನಲಿ ಮನೆಗೆ ಬಂದೆ. ಸೊ ನೆಕ್ಸ್ಟ್ ಇವಾಗ ಏನು ಎಲ್ಲಿ ಹೋಗೋದು ಅಂತಲೇ ಗೊತ್ತಿಲ್ಲ. ನೋಡಿರಿ ಗೈಸ್, ಮೊನ್ನೆ ನಾನು ಮಾಯ್ಶ್ಚರೈಸರ್ ಹಾಕ್ಕೊಂಡಿದ್ದೆ ಕೈಗೆ ಅಂದರೆ ಬಾಟ್ಲ್ ಎತ್ಕೊಂಡಿದ್ದೆ. ಮನೇಲಿ ಏನೋ ಸೈಕ್ ಮಾಡಿದ್ರು, ಹೇಳಿದ್ನಲ್ಲ ಟ್ರಿಗರ್ ಮಾಡಿದ್ರು ಅಂದ್ಬಿಟ್ಟು ತಗೊಂಡು ಗಾಡಿಯಾಗಿ ಬಿಸಾಕಿದ್ದು ಪ್ಯಾಂಟ್ ಮೇಲೆ ಎಗ್ರಿ ಕ್ಯಾಪಿ ಹೊಡೆದೋಗೈತೆ. ಆ್ಯಂಡ್ ಗೈಸ್ ಇನ್ನೊಂದು ಏನು ಹೇಳಬೇಕು ಅಂದರೆ ಗೈಸ್, ನನಗೆ ಮೊದಲು ಕಂಪೇರ್ ಮಾಡಿಕೊಂಡ್ರೆ ಇವಾಗ ಕಮ್ಮಿ. ಹೇಳ್ಬೇಕು ಅಂದರೆ ನಮ್ಮ ಮನೇಲಿ ಟಿ ವಿ ಇಲ್ಲ. ಆ್ಯಂಡ್ ಟೇಬಲ್ ಫ್ಯಾನ್ ಇತ್ತು. ಏನಾಯಿತು? ಟೇಬಲ್ ಫ್ಯಾನ್ ಇತ್ತು ಗೈಸ್. ಟೇಬಲ್ ಫ್ಯಾನ್ ಇಲ್ಲ. ದೆನ್ ಬೀರು ಇತ್ತು ಮೊದಲು. ಆ ಬೀರು ಹೋದ್ಮೇಲೆ ಇದು ಇತ್ತು. ಸೊ ಆ ಬೀರು ಇದ್ದಿಲ್ಲ. ದೆನ್ ನೀವು ಫೋನ್ಗಳು ಅಂತೂ ಲೆಕ್ಕನೇ ಇಲ್ಲ ಅಂದ್ಕೊಳ್ರಿ. ಎಲ್ಲ ಏನಾಯಿತು ಅಂದರೆ ಹಿಂಗೆ ಏನೋ ನಮ್ಮ ಅಜ್ಜಿ ಏನೋ ಸೈಕ್ ಕೊಡ್ತಿತ್ತು ಅವಾಗ. ಕೈಯಲ್ಲಿ ಏನೋ ಇತ್ತು, ಸೀದಾ ತೊಗೊಂಡು ಟಿ ವಿ ಹೊಡೆದಾಕ್ಬಿಟ್ಟಿದ್ದೆ. ದೆನ್ ಸೆಟರ್ ಬಾಕ್ಸ್ ಎಲ್ಲ ಚಿಂದಿ ಆಗಿಬಿಟ್ಟಿತ್ತು. ಟಿ ವಿ ಏನೂ ಆಗಿರಲಿಲ್ಲ, ಬಟ್ ಟಿ ವಿಲಿ ಏನೋ ಡ್ಯಾಮೇಜ್ ಆಗೋಗಿತ್ತು ಟಿ ವಿ. ದೆನ್ ಫ್ಯಾನು, ನನ್ನ ಕಾಲ ಹತ್ರ ಫ್ಯಾನ್ ನನ್ನ ಮಂಚದ ಮೇಲೆ ಮಲ್ಕೊಂಡು ಫ್ಯಾನ್ ತಿರುಗ್ತಿತ್ತು. ಏನೋ ಅಂತು ಅಂದ್ಬಿಟ್ಟು ಫ್ಯಾನ್ ಜಾಡ್ಸೋದ್ಬಿಡಿದು. ಫ್ಯಾನ್ ಸೆಂಟ್ರಲ್ಲೇ ಕಟ್ಟಾಗೋಯ್ತು. ಆ್ಯಂಡ್ ಬೀರು ಗೈಸ್ ಲಿಟ್ರಲಿ ಹೇಳ್ತಾ ಇದ್ದೀನಿ, ನಿಮ್ಮ ಕೈಯಲ್ಲಿ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ, ಇದ್ರಲ್ಲಿ ಕಾಣಿಸ್ತೈತೋ ಇಲ್ಲೋ ಕವರಪ್ಪು ಇಲ್ಲ ಗೈಸ್, ಕವರಪ್ ಆಗಿಬಿಡೈತೆ. ಇಲ್ಲಿ ಕಾಣಿಸ್ತೈತೆ ನೋಡಿರಿ, ಒಂದೇ ಒಂದು ಲೈನ್ ಲಿಮ್ ಟ್ಯಾಟೂ ಕಾಣಿಸ್ತೈತಲ್ಲ. ಸೊ ಅಲ್ಲೊಂದು ಮಾರ್ಕ್ ಬಂದೈತಲ್ಲ, ಆ ಮಾರ್ಕು ಮನೇಲಿ ನಾನು ಇದೇ ಥರ ಸೈಕ್ ಕೊಟ್ಟಿದ್ದು. ಬೀರನ್ನ ಗುದ್ದಿ ಗ್ಲಾಸ್ನ ಹೊಡೆದೋಗಿ ಆ ಗ್ಲಾಸಿಗೆ ಕೈ ಕುಯ್ಕೊಬಿಟ್ಟಿದ್ದೆ ನಾನು, ಅಷ್ಟು ಸೈಕ್ ಕೊಟ್ಟಿದ್ರು. ಸೊ ಎನಿವೆ ಇವಾಗ ಕೋಪ ಕಮ್ಮಿ ಮಾಡ್ಕೊಂಡಿದ್ದೀನಿ. ಏನಕ್ಕಂದರೆ ನನಗೆ ಗೊತ್ತಿದ್ರಲ್ಲಿ ಏನೂ ಯೂಸ್ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟು ಅಂತ. ಅವಾಗವಾಗ ಆಡ್ತೀನಿ ಅಷ್ಟು ಹುಚ್ಚೊಂಥರ. ಬಟ್ ಇವಾಗ ಗೊತ್ತು ಏನೇನು ವ್ಯಾಲ್ಯೂ ಏನೇನಂತ ಗೊತ್ತು. ಏನಕ್ಕಂದರೆ ಇವಾಗ ಎಲ್ಲ ದುಡ್ದು ನಾನೇ ತೊಗೊತಾ ಇದ್ದೀನಿ, ಎಲ್ಲ ನಾನೇ ಮಾಡ್ತಾಯಿದ್ದೀನಲ್ಲ. ಸೊ ಅದರಿಂದ ಇವಾಗೆಲ್ಲ ಗೊತ್ತಾಗ್ತೈತೆ ಅದ್ರ ವ್ಯಾಲ್ಯೂಗಳು. ಎನಿವೆ ಮಾಡೋಕ್ಕಾಗಲ್ಲ ಗೈಸ್, ಅವೆಲ್ಲ ಒಂದು ಟೈಮ್ ಇತ್ತು, ಏಜ್ ಇತ್ತು. ಇವಾಗೆಲ್ಲ ಮಾಡೋಕ್ಕೋದ್ರೆ ಇವಾಗ ಕೋಪ ಬಂದಾಗದೆ ಏನೋ ಚಿಕ್ಕ ತೊಗೊಂಡು ಬಿಸಾಕು ಹೊಡೆದಾಕ್ಬಿಡ್ತೀನಿ. ದೊಡ್ಡದೇನಿಲ್ಲ. ಎನಿವೆ ಫ್ರೆಶ್ ಆಗಿ ಹೋಗ್ಬಿಟ್ಟು ಸಿಗ್ತೀನಿ ಬನ್ನಿ ಗೈಸ್ ನಾನು. ಓಕೆ ಗೈಸ್, ನಾನು ಫೈನಲಿ ರೆಡಿ ಆದೆ. ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ, ನಿದ್ದೆ ತುಂಬ ಬರ್ತಿತ್ತು. ಸೊ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಹೇರ್ ಕಟ್ಟಿಗೆ ಬೇರೆ ಹೋಗ್ಬೇಕಾಗಿತ್ತು ಗೈಸ್, ಹೋಗಿಲ್ಲ ನಾನು. ಏನಕ್ಕಂದ್ರೆ ಇವಾಗಲೇ ಪಾಸ್ ಮಾಡಿಬಿಟ್ಟೆ. ಇವತ್ತು ಮಂಗಳವಾರ ಅನ್ನೋದು ಹೊರತೋಗ್ಬಿಟ್ಟಿದ್ದೆ, ಮಂಗಳವಾರ ಮಾಡ್ಸೋಂಗಿಲ್ಲ ಅಲ್ಲ. ಸೊ ಅದಕ್ಕೆ ನಾನು ಹೋಗಿಲ್ಲ. ಆ್ಯಂಡ್ ಸ್ವಲ್ಪ ಹೊತ್ತು ಮಲಗಿದ್ದೆ. ಆ್ಯಂಡ್ ಇವಾಗ ಸ್ನಾನ ಗಿನ ಮಾಡ್ಕೊಂಡು ಇವಾಗ ಎದ್ದು ಆಚೆ ಹೋಗ್ತಾ ಇದ್ದೀನಿ. ಬನ್ನಿ ಎಲ್ಲೋಗಿ ಹೋಗ್ತೀನಿ ಅಂತ ನನಗೂ ಗೊತ್ತಿಲ್ಲ, ಸುಮ್ಮನೆ ಹೋಗ್ತೀನಿ. ಯಾರೋ ದರಿದ್ರ ನನ್ನ ಮಕ್ಕಳು ಗೋಡಿ ನೋಡಿ ಗೈಸ್, ನನ್ನ ಗಾಡಿ ಹ್ಯಾಂಡಲ್ ಹಿಂಗೆ ಮಾಡಿಬಿಟ್ಟವ್ರೆ, ಲೂಸ್ ಮಾಡಿಬಿಟ್ಟವ್ರೆ. ಅದು ಅಲೋ ಟೈಟ್ ಮಾಡಬೇಕು. ಬನ್ನಿ ಹೋಗುವ. ಗ್ಯಾರೇಜ್ ಹತ್ರ ಬಂದಿದ್ದೀನಿ. ನನ್ನ ಸ್ಪಾನರು ಮನೇಲೇ ಇಟ್ಬಿಟ್ಟಿದ್ದೆ. ಮೊನ್ನೆ ಗಾಡಿ ವಾಶ್ ಮಾಡಬೇಕು, ಎಲ್ಲ ಆಚೆ ಇಟ್ಬಿಟ್ಟಿದ್ದೀನಿ. ಅದಕ್ಕೆ ಮಿರರ್ ಟೈಟ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬನ್ನಿ ಮಿರರ್ ಟೈಟ್ ಮಾಡಿಸ್ಕೊಂಡು ಹೋಗ್ಬಿಡುವ.
ನಿದ್ದೆ ಗಣ್ಯರು ಯಾರೋ ಕಮೆಂಟ್ ಹಾಕ್ಬಿಟ್ಟಿದ್ದೀರಾ, ಸ್ವಲ್ಪ ಚೆಕ್ ಮಾಡಿರಿ. ಯಾರೋ ಕ್ಯೂಟಿ ಅಂತ ಹಾಕ್ಬಿಟ್ಟಿದ್ದೀರಾ. ಯೋಗಿ ನಾ ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ ಅಂತ, ಕನಸಲ್ಲೆಲ್ಲ ನಾನು ಕ್ಯೂಟ್ ಆಗಿದ್ದೀನಿ. ಜಾಸ್ತಿ ಇಲ್ಲ ಗೈಸ್, ಯಾರೋ ಕಮೆಂಟ್ ಹಾಕ್ಬಿಟ್ಟಿದ್ದೀರಾ ಯೋಗಿ ಕ್ಯೂಟ್ ಆಗ್ಯವ್ರೆ ಅಂತ. ಏನು ಬೇಕು? ಐಸ್ ಕ್ರೀಮು ವಾಟ್ ಯು ವಾಂಟ್ ನೈಟು ನಿನ್ನೆ ನಾನು ತೊಗೊಂಡು ಬಟರ್ ಸ್ಕಾಚು. ಹಾಂ, ಪೇಮೆಂಟ್ ಮಾಡಿಬಿಡು. ನನಗೆ ಇಷ್ಟ ಇಲ್ಲ. ತೊಗೊಂಡಿದ್ರೆ ಮ್ಯಾಂಗೋದಲ್ಲಿ ಏನು 5 ರೂಪಾಯಿ, 40 ರೂಪಾಯಿ ಅದು ಸಾಕದೆ. ಹಾಂ, ನನ್ನ ದುಡ್ಡಲ್ಲಿ ಇವತ್ತು ಯೋಗಿ ಹಿಂಗೆ ಐಸ್ ಕ್ರೀಮ್ ಕೊಡಿಸಿ ಹಿಂಗೆ ಚೆನ್ನಾಗಿರಲಿ ಅಂತ. ಏನಕ್ಕಂದರೆ ಮುಂದೊಂದು ದಿನ ಹೇಳ್ಕೊಬಾರ್ದಲ್ಲ, ನಾನು ಕೊಡಿಸ್ದೆ ಇಷ್ಟು ದಿನ ಅಂತ. ಸೊ ಮುಂದಕ್ಕೆ ಹೇಳ್ತಾ ಇರೋದು ನಾನು, ಇವಾಗಲ್ಲ. ನೆನಪೇ ಇರಲ್ಲ. ಹೌದಾ? ಸೊ ಅದು ಬಿಡ್ರಿ ಗೈಸ್, ಕಮೆಂಟ್ಗಳು ಹಾಕೋದೆ ನೋಡ್ಕೊಂಡು ಹಾಕ್ರಿ ಗೈಸ್. ರಾತ್ರಿ ಎಲ್ಲ ಕನ್ಸಲ್ಲೆಲ್ಲ ನಾನು ಕ್ಯೂಟ್ ಆಗಿದ್ದೀನಿ. ನಿಮ್ಗೆ ಯಾರು ಮಾಡಿಲ್ಲ ಅಂತ ಹೊಟ್ಟೆವ್ರು, ಯಾಕಂದ್ರೆ ಇವ್ನ ಚಾನಲ್ಲು ನನಗೆ ಮಾಡಿದ್ದೀರಾ ಅಂತ ಇವ್ನಿಗೆ ಹೊಟ್ಟೆವ್ರು. ಹಂಗೇನಿಲ್ಲ ಅಪ್ಪ, ಇರೋದನ್ನ ಹೇಳ್ತಾ ಇದ್ದೀನಿ. ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅಂತ ಗೈಸ್, ಕನ್ಸಲ್ಲೆಲ್ಲ ನಾನು ಕ್ಯೂಟ್ ಆಗಿದ್ದೀನಿ ಅಂದರೆ ಕಮೆಂಟ್ಗಳಂತೆ. ಸೊ ಯಾರೋ ಕಮೆಂಟು ಎಲ್ಲ ನಿದ್ದೆ ನೋಡಿ ಅವ್ರ ಬಾಯಲ್ಲೇ ಕೇಳಿದ್ರಲ್ಲ. ಸೊ ಸುಮ್ಮನೆ ಒಬ್ಬರ ಮನಸ್ಸಿಗೆ ಬೇಜಾರು ಮಾಡೋದು ಬೇಡ. ಸೊ ಇರೋದನ್ನ ಆನೆಸ್ಟಾಗಿ ಹೇಳ್ರಿ, ನಾನೇ ಚೆನ್ನಾಗಿದ್ದೀನಿ ಅಂತ ಕಮೆಂಟ್ ಅಂದೆ ನಾನು. ನಿನ್ನ ಚಾನಲ್ ಅಂತ ನೀನು ಹೊಟ್ಟೆ ಹೊರ್ಕೊಂಡು ಹೇಳ್ತಿದ್ಯಾ ಅಂತ. ಸರಿ, ಅಲ್ಲಿ ಯಾರ್ದೋ ಬರ್ತಾರೆ ಮಾಡ್ತಾರೋ ಕೇಕ್ ಆನೆ ಮಾಡಿದ ನೋಡು. ಸೊ ಗೈಸ್, ನಾನು ಫೈನಲ್ ಅದಕ್ಕೆ ಮಾತ್ರ ಬಂದೆ. ಅದಕ್ಕೆ ನೋಡ್ರಿ ಇಲ್ಲಿ ಬಿಸಿ ಫುಲ್ ಫೋನಲ್ಲಿ. ನಾನು ಫೈನಲ್ ಇವಾಗ ಅದಕ್ಕೆ ಮನೆಯಿಂದ ಹೋಗ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಬ್ಯುಸಿ ಐತೆ ಫೋನಲ್ಲಿ. ಮತ್ತೆ ಆಮೇಲೆ ಬರ್ತೀನಿ. ಬಂದೇ ಇರು. ಸೊ ಗೈಸ್, ಫೈನಲಿ ನಾನು ಕೆಲ್ಸಕ್ಕೆ ಬಂದಿದ್ದ ತಕ್ಷಣ ಇಲ್ಲಿ ಸೊಳ್ಳೆಗಳು ಕಾಟ ಜಾಸ್ತಿ ಆಗಿಬಿಟ್ಟೈತೆ. ಇಲ್ಲಿ ಡೋರ್ ಓಪನ್ ಮಾಡಿ ಬಿಡ್ತಾರೆ. ಇನ್ನೊಂದು ತುಂಬ ಸೊಳ್ಳೆಗಳು ಕಾಟ ಜಾಸ್ತಿ ಆಗಿಬಿಟ್ಟೈತೆ. ಎನಿವೇ, ಇನ್ನೊಂದು ಸಿಹಿ ಸುದ್ದಿ ಏನು ಅಂದರೆ ಗೈಸ್, ಫೈನಲಿ ನನಗೆ 200 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೋರೆ ಗೈಸ್. ಅದು ನಿಮ್ಗೆ ಅನಿಸ್ಬೋದು ಅದು ಚಿಕ್ಕದೇ ಅಂತ. ಸೊ ನನಗದು ತುಂಬ ದೊಡ್ಡದು ಗೈಸ್, ತುಂಬ ದೊಡ್ಡದು. ಅದು ಲಿಟ್ರಲಿ ಹೇಳ್ತಾಯಿದ್ದೀನಿ, ಮನಸ್ಸಿಂದ ಹೇಳ್ತಾಯಿದ್ದೀನಿ. ಸೊ ತುಂಬ ದೊಡ್ಡದು. ನನಗೆ 200 ಸಬ್ಸ್ಕ್ರೈಬರ್ಸ್ಗೆ 200K ಫೀಲ್ ಆಗ್ತೈತೆ ನನಗೆ. ಲಿಟ್ರಲಿ ಹೇಳ್ತಾಯಿದ್ದೀನಿ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಎನಿವೇ ಗೈಸ್, ಇನ್ನೂ ಬೆಳೆಸ್ತಾ ಇರಿ. ಗೈಸ್, 200 ಸಬ್ಸ್ಕ್ರೈಬರ್ಸ್ ಇನ್ನೂ ಬೆಳೆಸ್ತಾ ಇರಿ ಗೈಸ್. ಹೊತ್ತಾ ಇರಿ ಸಬ್ಸ್ಕ್ರೈಬರ್ಸ್, ಹೊತ್ತಾ ಇರಿ. ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ತಾಯಿರಿ ಗೈಸ್. ಆ್ಯಂಡ್ ಏನು ಹೇಳೋಕ್ಕೆ ಹೋಗ್ತಿಲ್ಲ ಖುಷಿಗೆ. ಎನಿವೇ, ಫೈನಲಿ ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಂದೆ ನೆಕ್ಸ್ಟ್ ವ್ಲಾಗ್ ಇದೇ ಥರ ಕಮೆಂಟ್ಗಳು, ಹೌದು ಮೇನ್ ಕಮೆಂಟ್ಗಳು ತುಂಬಿಸ್ತಾರೆ ಗೈಸ್. ಸರಿ ಯಾವುದು ತಪ್ಪು ಯಾವುದು ಅಂತ ನೀವು ಕಮೆಂಟ್ಗಳು ಹೇಳ್ತಾಯಿದ್ರೆ, ಇದು ಮಾಡು ಅದು ಮಾಡು ಆ್ಯಂಡ್ ಪರ್ಸ್ನಲ್ ವಿಷಯ ಎಲ್ಲ ಬಿಟ್ಟು ಅದು ಮಾಡು ಇದು ಮಾಡು ಅಂತ ಹೇಳ್ತಾಯಿರಿ. ನನಗೂ ನೀವು ಕಮೆಂಟ್ಗಳು ಓದೋಕ್ಕೆ ಇಷ್ಟ. ದೆನ್ ಮೋಟಿವೇಟ್ ಆಗುತ್ತೆ ನಿಮ್ಮ ಕಮೆಂಟಿಂದನೂ. ದೆನ್ ನನಗೂ ಐಡಿಯಾಸ್ ಬರುತ್ತೆ, ಇದು ಜನಗೆ ಇದಿಷ್ಟ ಅಂತ ನಾನು ಪ್ಲ್ಯಾನ್ಸಲ್ಲಿ ಮಾಡ್ಬೋದು. ಸೊ ನನಗೂ ಏನು ಅಂದರೆ, ನನಗೂ ಐಡಿಯಾ ಇರಲ್ಲ ಗೈಸ್, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಬಟ್ ನಾನು ಬೆಸ್ಟ್ ನಾನು ಕೊಡ್ತಾಯಿದ್ದೀನಿ. ಎನಿವೇ, ಫೈನಲಿ ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಂದ ನೆಕ್ಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗು, ಬಾಯ್.